ನಮಸ್ಕಾರ ಪ್ರಿಯ ಸ್ನೇಹಿತರೆ, ಬನ್ನಿ ನಾವು ಇವತ್ತು ಕುಡ್ ಅನ್ನ ಯಾವ ರೀತಿ ಬಳಸಬೇಕು ಸರಳವಾಗಿ ಅಂತೇಳಿ ನೋಡ್ತಾ ಹೋಗೋಣ. ಅದರ ಜೊತೆಗೆ ಮೊದಲನೇದಾಗಿ ಕುಡ್ ಅಂದ್ರೆ ಏನು ಅನ್ನೋದನ್ನ ಡೆಫಿನೇಷನ್ ಅನ್ನು ನೋಡೋಣ. ಕುಡ್ ಅಂದ್ರೆ ಏನನ್ನು ಎಕ್ಸ್ಪ್ಲೇನ್ ಮಾಡ್ತದೆ ಅಂದ್ರೆ, ಕುಡ್ ಡಿಸ್ಕ್ರೈಬ್ಸ್ ಅಬೌಟ್ ಕುಡ್ ಈಸ್ ಯೂಸ್ಡ್ ಟು ಇಂಡಿಕೇಟ್ ಎಬಿಲಿಟಿ ಇನ್ ದ ಪಾಸ್ಟ್. ಎಬಿಲಿಟಿ ಅಂದ್ರೆ ಏನು? ಸಾಮರ್ಥ್ಯ ಅಂತ ಕರಿತೀವಿ. ಈ ಪಾಸ್ಟ್ ಅಲ್ಲಿ ಈ ಹಿಂದೆ ಮಾಡ್ತಕ್ಕಂಥ ಅಂದ್ರೆ ಭೂತಕಾಲದಲ್ಲಿ ನಮಗೆ ಮಾಡ್ತಕ್ಕಂಥ ಸಾಮರ್ಥ್ಯ ಏನೇನಿತ್ತು ನೋಡು ಅಂಥದನ್ನೆಲ್ಲ ನಾವು ಈ ಕುಡ್ಡನ್ನು ಬಳಸಿ ಹೇಳ್ತೀವಿ. ಉದಾಹರಣೆಗೆ ನಾವು ಚಿಕ್ಕವರಿದ್ದಾಗ ನಾವು ಮಾಡಬಹುದಾಗಿರ್ತಕ್ಕಂಥ ಕೆಲಸಗಳೇನಿತ್ತಲ್ಲ ಅವುಗಳನ್ನು ನಾವು ಪಾಸ್ಟಲ್ಲಿ ಮಾಡ್ತಕ್ಕಂಥ ಸಾಮರ್ಥ್ಯ ಇತ್ತು, ಅವುಗಳನ್ನು ಕುಡ್ಡನ್ನು ಬಳಸಿ ಹೇಳ್ತೀವಿ. ಉದಾಹರಣೆಗೆ ನಾವು ಕುಡ್ ಅನ್ನೋದೊಂದೇನು ಮಾಡಲ್ ವರ್ಬ್ ಅಂತ ಕರಿತೀವಿ, ಅಥವಾ ಆಕ್ಸಿಲರಿ ವರ್ಬ್ ಅಂತಲೂ ಕರಿತೀವಿ, ಅಥವಾ ಮಾಡಲ್ ವರ್ಬ್ ಅಂತ ಕರಿತೀವಿ. ಈ ಮಾಡಲ್ ವರ್ಬನ್ನು ಕುಡ್ ಇಂದಿನ ಸಾಮರ್ಥ್ಯನ ತಿಳಿಸಲು ಅಂತೇಳಿ, ಪಾಸ್ಟ್ನ ಸಾಮರ್ಥ್ಯವನ್ನು ತಿಳಿಸಲು ಬಳಸ್ತೀವಿ ಅಂತೇಳಿ ಹೇಳ್ದಂಗೆ. ಈಗ ಇದನ್ನು ಎಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಕುಡ್ ಅನ್ನೋದೇನೋ ಒಂದು ಎಲ್ಪಿಂಗ್ ವರ್ಬ್ ಅಂತ ಕರಿಬೋದು. ಓಕೆ, ಐ, ವಿ, ಯು, ದೇ, ಈ, ಶಿ, ಇಟ್ಟು ಇವೆಲ್ಲದಕ್ಕೂ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಇದೆ. ಅದನ್ನೇ ನಾವು ಮಾಡಲ್ ವರ್ಬ್ ಅಂತ ಕರಿತೀವಿ. ಅದನ್ನು ನಾವು ಕುಡ್ ಅಂತೇಳಿ ಕರಿತೀವಿ. ಈ ಕುಡ್ಡನ್ನು ಎಲ್ಲ ಸಬ್ಜೆಕ್ಟ್ಗೂ ಬಳಸ್ಬೋದು. ಐಗೂ ಬಳಸ್ಬೋದು, ಯುಗೂ ಬಳಸ್ಬೋದು, ಯು, ದೇ, ಈ, ಶಿಟ್ ಎಲ್ಲದಕ್ಕೆ ಬಳಸ್ತೀವಿ. ಈಗ ಸೆಂಟೆನ್ಸನ್ನು ಫಾರ್ಮೇಷನ್ ಹೆಂಗೆ ಮಾಡೋದು ಅಂತ ನಾವು ನೋಡ್ತಾ ಹೋದರೆ ಸರಳವಾಗಿ ಇಲ್ಲಿ ಕೆಲವೊಂದು ಮಾಡಿದ್ದೀನಿ, ಬನ್ನಿ ಕಲಿಯೋಣ. ಐ ಕುಡ್ ಸ್ವಿಮ್ ವೆಲ್ ವೆನ್ ಐ ವಾಸ್ ಯಂಗ್. ಅಂದರೆ ಐ ಕುಡ್ ಸ್ವಿಮ್ ವೆಲ್ ಅಂತಂದರೆ ನಾನು ಚಿಕ್ಕವನಾಗಿದ್ದಾಗ ಈಜುತ್ತಿದ್ದೆನು. ಭಾಳ ಚಿಕ್ಕವನಿದ್ದಾಗ ಭಾಳ ಚೆಂದ ಈಜ್ತಿದ್ದೆ, ಭಾಳ ಚೆನ್ನಾಗಿ ಬರ್ತಿತ್ತು. ಕುಡ್ ಅಂದರೆ ಇವಾಗಲ್ಲ, ಚಿಕ್ಕವನಿದ್ದಾಗ. ಇವಾಗ ಈಜಕ್ಕಾಗೋದಿಲ್ಲ, ಜಾಸ್ತಿ ಎಗರಾಡೋಕ್ಕೂ ನೀರಿನಲ್ಲಿ ಮೇಲೆ ಭಾಳ ಎತ್ತರದಿಂದ ಜಿಗಿಯೋಕ್ಕಾಗೋದಿಲ್ಲ. ಚಿಕ್ಕವನಿದ್ದಾಗ ಜಿಗಿತಿದ್ದೆ ಅಥವಾ ಚೆನ್ನಾಗಿ ಆಡ್ತಿದ್ದೆ ಅಂತ ಅದರ ಅರ್ಥ. ಐ ಕುಡ್ ಸ್ವಿಮ್ ವೆಲ್ ವೆನ್ ಐ ವಾಸ್ ಯಂಗ್. ನಾನು ಚಿಕ್ಕವನಾಗಿದ್ದಾಗ ಈಜುತ್ತಿದ್ದೆನು, ಹಿಂದೆ, ಇವಾಗಲ್ಲ. ಶಿ ಕುಡ್ ಡ್ಯಾನ್ಸ್ ವೆಲ್ ಇನ್ ಸ್ಕೂಲ್. ಅವಳು ಶಾಲೆ ಓದ್ತಿರ್ಬೇಕಾದ ಸಂದರ್ಭದಲ್ಲಿ ಅವಳು ಚೆನ್ನಾಗಿ ನೃತ್ಯ ಮಾಡುತ್ತಿದ್ಲು, ಈಗ ಮಾಡೋದಿಲ್ಲ ಆಕಿ. ಯಾವಾಗ? ಹಿಂದೆ. ಈ ಹಿಂದೆ ಭೂತಕಾಲದಲ್ಲಿ ಮುಗಿದು ಹೋದ ಕಾಲ, ಭೂತಕಾಲದಲ್ಲಿ ಆಕಿ ಮಾಡ್ತಾ ಇದ್ಲು, ಹಿಂದೆ ಚಿಕ್ಕವಳಿದ್ದಾಗ. ಅಂಥ ಸಂದರ್ಭದಲ್ಲಿ ನಾವು ಇದನ್ನು ಬಳಸ್ತೀವಿ, ಕುಡ್ಡನ್ನು ಬಳಸ್ತೀವಿ. ಕುಡ್ಡನ್ನು ಸಬ್ಜೆಕ್ಟ್ ಇರುತ್ತೆ ಫಸ್ಟು, ಅದಾದ ನಂತರ ಕುಡ್ ಹೆಲ್ಪಿಂಗ್ ವರ್ಬ್ ಅಥವಾ ಮಾಡಲ್ ವರ್ಬ್ ನೀವೇನಾದರೂ ಕರೀರಿ. ಜಸ್ಟ್ ನಾವು ಕುಡ್ ಅಂತಲೇ ತಗೋಣ. COULD ಕುಡ್ ಅಂತ ಇರುತ್ತೆ. ಸಬ್ಜೆಕ್ಟ್ ಆದ ನಂತರ ಕುಡ್ ನಂತರ ವರ್ಬ್ ಇರುತ್ತೆ. ಅದಾದ ನಂತರ ಆಬ್ಜೆಕ್ಟ್ ಇರುತ್ತೆ. ನಾವೇನು ಆಬ್ಜೆಕ್ಟ್ ಆಗ್ತೀವಲ್ಲ ಅದು ಇರುತ್ತೆ. ಓಕೆ, ಇಲ್ಲಿ ಶಿ ಕುಡ್ ಡ್ಯಾನ್ಸ್ ವೆಲ್ ಇನ್ ಅ ಸ್ಕೂಲ್. ಅವಳು ಶಾಲೆಯಲ್ಲಿದ್ದಾಗ ಚೆನ್ನಾಗಿ ನೃತ್ಯ ಮಾಡುತ್ತಿದ್ದಳು. ಈಗ ಇನ್ನೊಂದು ಸೆಂಟೆನ್ಸು, ಈ ಕುಡ್ ರೀಡ್ ವೆನ್ ಈ ವಾಸ್ 5. ಅಂದರೆ ಅವನು 5 ವರ್ಷ ಇದ್ದಾಗಲೇ ಓದುತ್ತಿದ್ದ, ಅವನಿಗೆ ಅಂಥ ಸಾಮರ್ಥ್ಯ ಇತ್ತು. 5 ವರ್ಷ ಇದ್ದಾಗಲೇ ಓದುವ ಸಾಮರ್ಥ್ಯ ಅವನಿಗಿತ್ತು. ಇವಾಗ ಓದ್ಬೋದು, ಓದದೇ ಇರ್ಬೋದು, ಅವಾಗೇ ಇತ್ತು. ಅವಾಗ ಕೂಡ ಅವನಿಗೇನಿತ್ತು? ಹಿಂದೆ ಚಿಕ್ಕವನಾಗಲಿದ್ದಾಗಲೇ ಓದುವ ಸಾಮರ್ಥ್ಯವಿತ್ತು ಅಂತ ಹೇಳಿದಂಗೆ. ಅದಕ್ಕೆ ಈ ಕುಡ್ ರೀಡ್ ವೆನ್ ಈ ವಾಸ್ 5. ಈಗ ಇನ್ನೊಂದು ಸೆಂಟೆನ್ಸನ್ನು ನೋಡೋಣ. ದೇ ಕುಡ್ ಸಾಲ್ವ್ ದ ಪ್ರಾಬ್ಲಮ್. ಅವರ ಸಮಸ್ಯೆಯನ್ನು ಬಗೆಹರಿಸಬಹುದಿತ್ತು, ಅಂದರೆ ಬಗೆಹರಿಸುವ ಸಾಮರ್ಥ್ಯ ಅವ್ರ ಹತ್ರ ಇತ್ತು ಅಂತ ಹೇಳಿದ್ರೆ. ದೇ ಕುಡ್ ಸಾಲ್ವ್ ದಿ ಪ್ರಾಬ್ಲಮ್. ಅವರ ಸಮಸ್ಯೆಯನ್ನು ಬಗೆಹರಿಸಬಹುದಿತ್ತು ಅಥವಾ ಬಗೆಹರಿಸುವ ಸಾಮರ್ಥ್ಯ ಅವರ ಬಳಿ ಇತ್ತು ಅನ್ನೋ ಅರ್ಥವನ್ನು ಕೊಡುತ್ತೆ. ಶಿ ಕುಡ್ ಫಿನಿಶ್ ದಟ್ ವರ್ಕ್ ಅರ್ಲಿ. ಅವಳು ಆ ಕೆಲಸವನ್ನು ಬೇಗ ಮುಗಿಸಬಹುದಾಗಿತ್ತು, ಆ ಸಾಮರ್ಥ್ಯ ಆಕೆ ಇತ್ತು, ಮುಗಿಸತಕ್ಕಂಥ ಸಾಮರ್ಥ್ಯ ಆಕೆ ಹತ್ರ ಇತ್ತು ಅಂತೇಳಿ ಅದರ ಅರ್ಥ. ಅವಳ ಬಳಿ ವೇಗವಾಗಿ ಕೆಲಸ ಮುಗಿಸ್ತಕ್ಕಂಥ ಸಾಮರ್ಥ್ಯ ಅವಳ ಬಳಿ ಇತ್ತು ಅಂತ. ಸಾಮರ್ಥ್ಯ ಅಂತ ಹೇಳಿದ್ವಲ್ಲ, ಮೊದಲೇ ನಾವು ಹೇಳಿದ್ವಿ ಎಬಿಲಿಟಿ ಅಂದ್ರೆ ಏನು? ಸಾಮರ್ಥ್ಯ. ಈಗ ಇನ್ನೊಂದೇನು ಸೆಂಟೆನ್ಸು, ಈ ಕುಡ್ ಕ್ಲೈಂಬ್ ದಿ ಟ್ರೀ ಈಸಿಲಿ. ಅವನು ಚಿಕ್ಕವನಿದ್ದ, ಅಂಥ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳು ಇದ್ದಾಗ ಗಿಡ ಅಥವಾ ಮರವನ್ನು ಬೇಗ ಹತ್ತಾರೆ. ಅದಕ್ಕೆ ಎಕ್ಸಾಂಪಲ್ ಆಗಿ ಈ ಕುಡ್ ಕ್ಲೈಂಬ್ ದ ಟ್ರೀ ಈಸಿಲಿ. ಅವನು ಸುಲಭವಾಗಿ ಮರ ಹತ್ತಬಹುದಾಗಿತ್ತು ಯಾವಾಗ? ಚಿಕ್ಕವನಾಗಿದ್ದಾಗ. ಅಥವಾ ಹತ್ತುತ್ತಿದ್ದ ಅಂತಲೂ ಕೂಡ ಹೇಳ್ಬೋದು. ಹತ್ತಬಹುದಾಗಿತ್ತು ಕೂಡ ಅರ್ಥ, ಅಥವಾ ಹತ್ತುತ್ತಿದ್ದ ಅಂತಲೂ ಕೂಡ ಹೇಳಬಹುದು. ಅವನು ಹತ್ತುತ್ತಿದ್ದ, ಈಸಿಯಾಗಿ ಮರವನ್ನು ಹತ್ತುತ್ತಿದ್ದ. ಇವಾಗ ಹತ್ತಂಗಿಲ್ಲ, ಅವನು ಮೊದಲು ಹತ್ತುತ್ತಿದ್ದ ಅಥವಾ ಹತ್ತಬಹುದಾಗಿತ್ತು ಅವನು ಅಂತೇಳಿ ಕೂಡ ಹೇಳ್ಬೋದು. ಎರಡು ರೀತಿಯಿಂದನೂ ಕೂಡ ನಾವು ಹೇಳಬಹುದು. ಈ ಕುಡ್ ಹೆಲ್ಪ್ ಮೀ ವಿತ್ ದಿಸ್. ಯು ಕುಡ್ ಹೆಲ್ಪ್ ಮೀ
ವಿತ್ ದಿಸ್ ಅಂದರೆ ನೀನು ಇದರಲ್ಲಿ ನನಗೆ ಸಹಾಯ ಮಾಡಬಹುದಾಗಿತ್ತು, ಆದರೆ ನಾನು ಅವನು ಮಾಡಲಿಲ್ಲ. ಹಿ ಕುಡ್ ಎಲ್ಪ್, ಯಾವುದೇ ಇರ್ಬೋದು, ಹಿ ಕುಡ್ ಎಲ್ಪ್, ಅವನು ಅವಾಗ ಮಾಡೋಕ್ಕೆ ಅವಕಾಶವಿತ್ತು. ಹಿ ಕುಡ್ ಎಲ್ಪ್ ಮೀ ಇನ್ ದಿಸ್, ಅವನು ಸಹಾಯ ಮಾಡಬಹುದಾಗಿತ್ತು, ಅವನಿಗೆ ಸಾಮರ್ಥ್ಯ ಇತ್ತು, ಮಾಡುವ ಸಾಮರ್ಥ್ಯ ಏನಿತ್ತೋ ಸಹಾಯ ಮಾಡುವ ಸಾಮರ್ಥ್ಯ ಇತ್ತು ಅಂತದರ ಅರ್ಥ. ಓಕೆ, ಈ ರೀತಿ ಕ್ಯಾನನ್ನು ನಾವು ಸಣ್ಣ ಸಣ್ಣ ಚಿಕ್ಕದಾಗಿರ್ತಕ್ಕಂಥ ಸೆಂಟೆನ್ಸ್ಗಳಲ್ಲಿ ಬಳಸ್ತಾ ಹೋಗ್ಬೋದು. ಇನ್ನೂ ಒಂದಿಷ್ಟು ಎಕ್ಸಾಂಪಲ್ಸ್ ಇದ್ದಾವೆ, ಅದಾದ ನಂತರ ಒಂದಿಷ್ಟು ಇಂಟ್ರಗೇಟಿವನ್ನು ಕೂಡ ನಾವು ಮಾಡ್ತಾ ನೋಡೋಣ. ಓಕೆ, ಈಗ ಈ ಕುಡ್ ನಾಟ್, ಈಗ ನೆಗೆಟಿವ್ ಹಚ್ಚಿದ್ವಿ, ನೆಗೆಟಿವ್ ಹಚ್ಚಿ ಇಲ್ಲಿ ಮಾಡಿದ್ದೀವಿ ನೋಡಿ. ನೆಗೆಟಿವ್ ಅಂದ್ರೆ ನಾವು ಆಗ್ತಿರ್ಲಿಲ್ಲ ಅಂತ. ಈ ಕುಡ್ ನಾಟ್ ಕ್ಲೈಮ್ ದ ಟ್ರೀ ಈಸಿಲಿ, ಅವನಿಗೆ ಸರಳವಾಗಿ ಮರ ಹತ್ತಲು ಸಾಧ್ಯವಿರಲಿಲ್ಲ, ಸಾಧ್ಯವಿಲ್ಲ ಅಥವಾ ಸಾಧ್ಯವಿರಲಿಲ್ಲ, ಹಿಂದೆ ಸಾಧ್ಯವಿರಲಿಲ್ಲ, ಅವನಿಗೆ ಮರ ಹತ್ತಕ್ಕೆ ಆಗ್ತಿರ್ಲಿಲ್ಲ ಅಂತೇಳಿ ಅರ್ಥ. ಓಕೆ, ಇಂಟ್ರಗೇಟಿವ್ ಏನಾಗುತ್ತಾ, ಕುಡ್ ಹಿ ಕ್ಲೈಮ್ ದ ಟ್ರೀ ಈಸಿಲಿ, ಅವನು ಸರಳವಾಗಿ ಮರವನ್ನು ಹತ್ತಬಹುದಿತ್ತೇ. ಇಂಟ್ರಗೇಟಿವ್ ಕ್ವಶನ್ ಇದು, ಇಂಟ್ರಗೇಟಿವ್ ಮಾಡ್ದಂಗೆ, ಪ್ರಶ್ನೆ ಮಾಡ್ದಂಗೆ, ಅವನು ಸರಳವಾಗಿ ಮರವನ್ನು ಹತ್ತಬಹುದಿತ್ತೇ ಅಂತೇಳಿ ಇಂಟ್ರಗೇಟಿವ್ ಕ್ವಶನ್ ಮಾಡ್ದಂಗೆ. ಇದರರ್ಥ ಈ ಕ್ವಶನ್ಗೆ ಉತ್ತರ ಇದು ಆಗಿರುತ್ತೆ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಹೇಳ್ಬೋದು. ಈ ಕುಡ್ ಕ್ಲೈಮ್ ದ ಟ್ರೀ ಈಸಿಲಿ ಅಂತಾದರೂ ಹೇಳ್ಬೋದು, ಅವನು ಮರವನ್ನು ಸರಳವಾಗಿ ಹತ್ತಬಹುದಿತ್ತು ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ಈ ಕುಡ್ ನಾಟ್ ಕ್ಲೈಮ್ ದ ಟ್ರೀ ಈಸಿಲಿ, ಅವನಿಗೆ ಸುಲಭವಾಗಿ ಮರ ಹತ್ತಲು ಸಾಧ್ಯವಿರಲಿಲ್ಲ ಅಂತೇಳಿ ಅರ್ಥ ಆಗುತ್ತೆ. ಇದು ಕ್ವಶನ್ ಮಾಡ್ತಕ್ಕಂಥದ್ದು. ಕ್ವಶನ್ ಮಾಡ್ಬೇಕಾಗಿತ್ತಂದ್ರೆ ಇದು ಕುಡ್ ಏನೈತಲ್ಲ ಅದು ಮೊದಲಿಗೆ ಬರ್ತದೆ, ಈ ಸಬ್ಜೆಕ್ಟ್ ಏನಲ್ಲ ಅದು ನೆಕ್ಸ್ಟ್ ಹೋಗುತ್ತಾ, ಆ್ಯಸ್ ಇಟ್ ಈಸ್ ವರ್ಬ್ ಇರ್ತದೆ, ಉಳಿದಿದ್ದೆಲ್ಲ ಆಬ್ಜೆಕ್ಟು ಅದೇ ರೀತಿ ಇರ್ತದೆ. ಕುಡ್ ಹಿ ಕ್ಲೈಮ್ ದ ಟ್ರೀ ಈಸಿಲಿ, ಅವನು ಸರಳವಾಗಿ ಮರವನ್ನು ಹತ್ತಬಹುದಿತ್ತೇ ಅಂತ ಅರ್ಥ. ಈಗ ನೆಗೆಟಿವ್ ಇಂಟ್ರಗೇಟಿವ್ ಅಂತ ಬರ್ತದೆ. ಕುಡಂಟ್ ಹಿ ಕ್ಲೈಮ್ ದ ಟ್ರೀ ಈಸಿಲಿ, ಅವನು ಮರ ಹತ್ತಲು ಸಾಧ್ಯವಿರಲಿಲ್ಲವೇ. 50-50% ನಾವು 50-50% ಇದರಲ್ಲಿ ಪಾಸಿಟಿವ್ ಇರ್ತದ, ನೆಗೆಟಿವ್ ಎರಡು ಇರ್ತದೆ. ಪಾಸಿಟಿವ್ ಇರ್ತದೆ, ನೆಗೆಟಿವ್ ಇರ್ತದೆ, ಎರಡು ಸೇರಿಸಿ ನಾವೇನು ಮಾಡ್ತೀವಿ, ಕ್ವಶನ್ ಟ್ಯಾಗ್ ಥರ ಮಾಡ್ತೀವಿ. ಕುಡ್ ಪ್ಲಸ್ ನಾಟ್ ಕುಡಂಟ್ ಅಂತ, ಕುಡ್ ಪ್ಲಸ್ ನಾಟ್ ಕುಡಂಟ್ ಅಂತ ಬರಿತೀವಿ. ಹಾಗಾಗಿ ಕುಡ್ ಪ್ಲಸ್ COULD, ಕುಡ್ ಪ್ಲಸ್ ನಾಟ್ ಇರ್ತದೆ. ಇದನ್ನು ಎರಡು ಸೇರಿಸಿ ಬರೋದಾಗ ಕುಡಂಟ್ ಆಗುತ್ತೆ. ಕುಡಂಟ್ ಹಿ ಕ್ಲೈಮ್ ದಿ ಟ್ರೀ ಈಸಿಲಿ, ಅವನು ಮರ ಹತ್ತಲು ಸಾಧ್ಯವಿರಲಿಲ್ಲವೇ, ಅಂತೇಳಿ ಅರ್ಥ ಆಗುತ್ತೆ. ಇವು ಪಾಸಿಟಿವ್, ನೆಗೆಟಿವ್ ಇಂಟ್ರಗೇಟಿವ್ ಮಾಡ್ತಕ್ಕಂಥ ವಿಧಾನ. ಇವೆಲ್ಲವೂ ಇದ್ರ ಜೊತೆಗೆ ಇನ್ನೂ ಒಂದು ರೀತಿನ ಬಳಸ್ತೀವಿ. ಈ ಬರೇ ಕುಡ್ಡನ್ನು ಸಾಮರ್ಥ್ಯವನ್ನು ಹೇಳೋದರ ಜೊತೆಗೆ ಅನುಮತಿಯನ್ನು ಕೇಳಲಿಕ್ಕೆ ಪ್ರೆಸೆಂಟಲ್ಲಿ ಬಂದಾಗ ಪ್ರೆಸೆಂಟಲ್ಲಿ ಇದನ್ನು ಕುಡ್ಡನ್ನು ಕೂಡ ಬಳಸ್ತಾರೆ. ಯಾವ ರೀತಿ ಬಳಸ್ತೀವಿ ಅಂತಂದರೆ ಅನುಮತಿಗಳನ್ನು ಕೇಳೋಕ್ಕೆ. ಈ ಪ್ರೆಸೆಂಟಲ್ಲಿ ಅನುಮತಿಗಳನ್ನು ಕೇಳೋಕ್ಕೆ, ಪರ್ಮಿಷನನ್ನು ಕೇಳೋಕ್ಕೆ ನಾವು ಬಳಸ್ತಾ ಹೋಗ್ತೀವಿ. ಉದಾಹರಣೆಗೆ ಹೆಂಗೆ, ನಾನು ಬಾಗಿಲಲ್ಲಿದ್ದೀನಿ, ಒಳಗೆ ಬರ್ಬೋದಾ ಅಂತ ಕೇಳಬೇಕಾಗ್ತದಲ್ಲ, ಅಂಥ ಸಂದರ್ಭದಲ್ಲಿ ಕ್ಯಾನ್ ಐ ಕಮ್ ಇನ್ ಅಥವಾ ಮೇ ಐ ಕಮ್ ಇನ್ ಹೆಂಗೆ ಬಳಸ್ತಾರೋ ಅದೇ ರೀತಿ ಕುಡ್ ಕೂಡ ಬಳಸ್ಬೋದು. ಈಗ ನೋಡಿ, ಕುಡ್ ಯು ಪ್ಲೀಸ್ ಓಪನ್ ದ ಡೋರ್, ಕುಡ್ ಯು ಓಪನ್ ದ ಡೋರ್, ನೀನು ಬಾಗಿಲನ್ನು ತೆಗಿತೀರಾ ಅಂತ ಕೇಳ್ದಂಗೆ, ನೀವು ಬಾಗಿಲು ತೆಗಿಯುತ್ತೀರಾ ಅಂತೇಳಿ ರಿಕ್ವೆಸ್ಟ್ ಮಾಡಿ ಕ್ವಶನ್ ಕೇಳ್ದಂಗೆ. ಕುಡ್ ಯು ಪ್ಲೀಸ್ ಅಂದರೆ ತೆಗಿತೀರಾ, ಮಾಡ್ತೀರಾ, ನೀವೇನು ಅಭ್ಯಂತರ ಅಂದ್ಕೊಳ್ಳೋದಿದ್ರೆ ಅಂದರೆ ಎಲ್ಪ್ ಮಾಡ್ತೀರಾ ಅನ್ನೋ ಒಂದು ಪೊಲೈಟಲ್ಲಿ ಗೌರವಪೂರ್ವಕವಾಗಿ ವಿನಂತಿ ಮಾಡಿಕೊಳ್ಳಲು ಕುಡ್ಡನ್ನು ಬಳಸ್ತೀವಿ ಈ ಪ್ರೆಸೆಂಟಲ್ಲಿ. ಕುಡ್ ಯು ಗಿವ್ ಮಿ ಸಮ್ ವಾಟರ್, ಸ್ವಲ್ಪ ದಯಮಾಡಿ ನೀರು ಕೊಡ್ತೀರಾ ಅಂತೀವಲ್ಲ, ಅದಕ್ಕೆ ದಯಮಾಡಿ ಅನ್ನೋ ಒಂದು ಅರ್ಥದಲ್ಲಿ ಕುಡ್ಡನ್ನು ಬಳಸ್ತಾ ಹೋಗ್ತೀವಿ ಇಂಗ್ಲೀಷಲ್ಲಿ. ಕುಡ್ ಯು ಪ್ಲೀಸ್ ಗಿವ್ ಮಿ ಸಮ್ ವಾಟರ್, ಸ್ವಲ್ಪ ನೀರು ಕೊಡ್ತೀರಾ ಅಥವಾ ನೀರು ಕೊಡಿಯಲು ಕೊಡ್ತೀರಾ ಅಂತ ಕೇಳ್ದಂಗೆ. ಕುಡ್ ಯು ಹೆಲ್ಪ್ ಮಿ ವಿತ್ ಮೈ ಹೋಮ್ವರ್ಕ್, ನೀನು ನನಗೆ ಗೃಹ ಪಾಠದಲ್ಲಿ ಸಹಾಯ ಮಾಡ್ತೀಯಾ ಅಂತ ಕೇಳ್ದಂಗೆ. ಸಹಾಯ ಮಾಡ್ತೀಯಾ, ಕುಡ್ ಯು ಹೆಲ್ಪ್ ಮಿ ವಿತ್ ಮೈ ಹೋಮ್ವರ್ಕ್, ನೀನು ನನ್ನ ಗೃಹ ಪಾಠದಲ್ಲಿ ಸಹಾಯ ಮಾಡ್ತೀಯಾ ಅಂತ ಕೇಳಿ. ರಿಕ್ವೆಸ್ಟಲ್ಲಿ ಪ್ರೆಸೆಂಟಲ್ಲಿ ರಿಕ್ವೆಸ್ಟ್ ಮಾಡಲಿಕ್ಕೆ ಇದನ್ನು ಬಳಸ್ತಾ ಹೋಗ್ತೀವಿ. ಕುಡ್ ಯು ಟರ್ನ್ ಆಫ್ ದ ಲೈಟ್, ನೀನು ದೀಪವನ್ನು ಆರಿಸ್ತೀಯಾ, ದಯಮಾಡಿ ಆ ಬಟನನ್ನು ಬಂದ್ ಮಾಡ್ತೀಯಾ ಅಂತ ಹೇಳ್ತೀವಲ್ಲ, ಅದಕ್ಕೆ ಕುಡ್ ಯು ಟರ್ನ್ ಆಫ್ ದಿ ಲೈಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಕುಡ್ ಯು ಬ್ರಿಂಗ್ ಮಿ ಅ ಪೆನ್, ನೀನು ನನಗಾಗಿ ಒಂದು ಪೆನ್ನನ್ನು ತರ್ತೀಯಾ. ಕುಡ್ ಯು ಪ್ಲೀಸ್ ಬ್ರಿಂಗ್, ಕುಡ್ ಯು ಪ್ಲೀಸ್ ಅಂದರೆ ಓಕೆ, ಹಂಗಂದು ಕೂಡ ಡೈರೆಕ್ಟ್ ಕುಡ್ ಯು ಬ್ರಿಂಗ್ ಮಿ ಅ ಪೆನ್, ನೀನು ನನಗೆ ಒಂದು ಪೆನ್ನನ್ನು ಕೊಡ್ತೀಯಾ ಅಥವಾ ತರ್ತೀಯ ಅಂತ ಕೇಳ್ದಂಗೆ. ಬ್ರಿಂಗ್ ಅಂದ್ರೇನು, ತರುವುದು ಅಂತ ಅರ್ಥ. ತರ್ತೀಯ ಅಂತ ಕೇಳ್ದಂಗೆ. ಕುಡ್ ಯು ಪಾಸ್ ಮಿ ದ ಸಾಲ್ಟ್, ಆ ಪಕ್ಕದಲ್ಲಿ ಕೂತಿರ್ತಾರೆ ಊಟ ಮಾಡಬೇಕಾದ್ರೆ ಅಲ್ಲಿ
ಉಪ್ಪಿನ ಡಬ್ಬಿ ಆ ಕಡೆ ಇರುತ್ತೆ, ಅದನ್ನು ಪಾಸ್ ಮಾಡಿರಿ ಕೊಡ್ರಿ ಅಂತ ಕೇಳಬೇಕಾದ್ರೆ ಕುಡ್ ಯು ಪ್ಲೀಸ್ ಕುಡ್ ಯು ಪಾಸ್ ಮೀ ದ ಸಾಲ್ಟ್, ನನಗೆ ಆ ಸಾಲ್ಟ್ ಡಬ್ಬಿಯನ್ನು ಕೊಡ್ತೀರಾ ಮುಂದಕ್ಕೆ ದಯಮಾಡಿ ಅಂತೇಳಿ ಅರ್ಥ. ಕುಡ್ ಯು ಕ್ಲೋಸ್ ದ ವಿಂಡೋ, ಕಿಟಕಿಯನ್ನು ಮುಸ್ತೀರಾ, ದಯಮಾಡಿ ಕಿಟಕಿಯನ್ನು ಮುಸ್ತೀರಾ ಅಂತ ಹೇಳ್ಬೇಕಾಯ್ತು ಕುಡ್ ಯು ಪ್ಲೀಸ್ ಅಂತ. ಅದರ ಆ ರೀತಿಯ ಅರ್ಥವನ್ನು ಕೊಡುತ್ತೆ. ಕುಡ್ ಯು ಕಾಲ್ ಮಿ ಲೇಟರ್, ನೀನು ದಯಮಾಡಿ ಆಮೇಲೆ ಫೋನ್ ಮಾಡ್ತೀಯ ಸ್ವಲ್ಪ ಅಂತಲೂ ಕೂಡ ಬಳಸ್ತೀವಿ. ಕುಡ್ಡನ್ನು ಕೂಡ ಬಳಸ್ತೀವಿ ಪ್ರೆಸೆಂಟಲ್ಲಿ ವಿನಂತಿಗಳನ್ನು ಮಾಡ್ಕೊಳ್ಳೋಕ್ಕೆ. ಇದು ಕೂಡ ವಿನಂತಿನೇ. ಕುಡ್ ಯು ಪ್ಲೀಸ್ ಕಾಲ್ ಮಿ ಲೇಟರ್, ನೀವು ದಯಮಾಡಿ ಆ ನಂತರ ಫೋನ್ ಮಾಡ್ತೀರಾ ಅಂತ. ಕುಡ್ ಯು ಎಕ್ಸಾಮೈನ್ ದಿ, ಕುಡ್ ಯು ಎಕ್ಸ್ಪ್ಲೇನ್ ದಟ್ ಅಗೇನ್, ಕುಡ್ ಯು ಎಕ್ಸ್ಪ್ಲೇನ್ ದಟ್ ಅಗೇನ್, ನೀವು ಮತ್ತೆ ಅದನ್ನು ಮತ್ತೊಂದು ಸರಿ ವಿವರಿಸ್ತೀರಾ ಅಂತ ಕೇಳ್ದಂಗೆ. ಕುಡ್ ಯು ಪ್ಲೀಸ್ ಕುಡ್ ಯು ಎಕ್ಸ್ಪ್ಲೈನ್ ದ್ಯಾಟ್ ಅಗೇನ್, ಮತ್ತೊಂದು ಸರಿ ಹೇಳ್ತೀರಾ ಅಂತ ರಿಕ್ವೆಸ್ಟ್ ಪೊಲೈಟಲ್ಲಿ ಗೌರವಪೂರ್ವಕವಾಗಿ ಕೇಳ್ದಂಗೆ. ಕುಡ್ ಯು ಲೆಂಡ್ ಮಿ ಯುವರ್ ಬುಕ್, ನೀನು ನನಗೆ ನಿನ್ನ ಪುಸ್ತಕವನ್ನು ಕೊಡ್ತೀಯ ಸ್ವಲ್ಪ ದಯಮಾಡಿ ಅಂತ ಹೇಳ್ದಂಗೆ. ಈ ರೀತಿ ಕುಡ್ಡನ್ನು ಪಾಸ್ಟ್ಗೂ ಬಳಸ್ತೀವಿ, ಫಾಸ್ಟಲ್ಲಿ ಸಾಮರ್ಥ್ಯವನ್ನು ಹೇಳಲಿಕ್ಕೆ ಬಳಸ್ತೀವಿ. ಪ್ರೆಸೆಂಟಲ್ಲಿ ಕುಡ್ಡನ್ನು ನಾವು ಎಬಿಲಿಟಿಗಳನ್ನು ಸಾಮರ್ಥ್ಯಗಳನ್ನು ಜೊತೆಗೆ ಅನುಮತಿಯನ್ನು ಕೇಳಲಿಕ್ಕೆ ಅನುಮತಿಗಳನ್ನು ಒಂದು ಪರ್ಮಿಷನನ್ನು ಕೇಳಲಿಕ್ಕೆ ನಾವು ಕುಡ್ಡನ್ನು ಬಳಸ್ತಾ ಹೋಗ್ತೀವಿ. ಈ ರೀತಿಯಾಗಿ ಕುಡ್ಡನ್ನು ಸರಳವಾಗಿ ನಾವು ಬಳಸ್ತಾ ಹೋಗ್ಬೋದು. ಓಕೆ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ವಿಲ್ ಮೀಟ್ ವಿನ್ ದ ನೆಕ್ಸ್ಟ್ ಕ್ಲಾಸ್. ಇದಕ್ಕಿಂತ ಹಿಂದೆ ಅನೇಕ ಕ್ಲಾಸ್ಗಳನ್ನು ನಾವು ಯೂಟ್ಯೂಬಲ್ಲಿ ಅವೈಲೇಬಲ್ ಇದ್ದಾವೆ, ಅವುಗಳನ್ನು ನೋಡಿ ಬೇಸಿಕ್ ಕಾನ್ಸೆಪ್ಟನ್ನು ಸರಳವಾಗಿ ಕನ್ನಡದ ಮುಖಾಂತರವಾಗಿ ಇಂಗ್ಲೀಷ್ ಕಲಿಯಲು ಇದು ಸಹಾಯಕವಾಗ್ತದೆ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಸಿಗೋಣ. ನಮಸ್ಕಾರ.